ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವಾಗ ಮಧ್ಯಾಹ್ನ ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ನನ್ನ ಫ್ರೆಂಡು ನಮ್ಮ ಮನೆ ಹಿಂದೆ ಕಾಯ್ತಾ ಇದ್ದಾನೆ, ಅದಕ್ಕೆ. ಓಕೆನಾ, ಬನ್ನಿ ಹೋಗೋಣ ಅವನ ಹತ್ರ. ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ, ಏನೋ ಒಂದು ಅದು ಇದು ಮಾತಾಡ್ಕೊಂಡಿರ್ತೀವಿ. ತಿರ್ಗಾ ಆಮೇಲೆ ಎಲ್ಲ ನಾವು ಹೋದ್ರೆ ಸಿಗ್ತೀವಿ. ಓಕೆನಾ, ಬಾಯ್ ಬಾಯ್. ಓ ನೋಡಿ, ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಂಗೆ ಬಾ ಬೇಕ್ರಿ ಹೋಗೋಣ ಅಂತ ಕರ್ಕೊಂಬಂದಿದ್ದಾನೆ. ನಾನಿವಾಗ ಮೊಟ್ಟೆ ಬಾಕ್ಸ್ ಹೇಳಿದ್ದೀನಿ, ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಗೈಸ್, ಇವಾಗ ಮನೆಗೆ ಬಂದಿದ್ದೀನಿ. ಮನೆಯಲ್ಲಿ ಚಪಾತಿ ಮತ್ತು ಸೇಮ್ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಇವಾಗ ಅದನ್ನು ತಿಂದುಬಿಟ್ಟು ಜಿಮ್ ಹೋಗೋಣ. ಸೊ ಗೈಸ್, ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಜಿಮ್ಮಿಂದ ಮನೆಗೆ ಬಂದಿದ್ದೀನಿ. ಮನೇಲಿ ಯಾರೂ ಇಲ್ಲ, ಬೀಗ ಹಾಕ್ಕೊಂಡಿಲ್ಲ, ಹೋಗಿದ್ದಾರೆ. ನನಗೋಸ್ಕರ ಒಂದೇ ಒಂದು ಬಾಳೆಹಣ್ಣು ಬಿಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಈ ಬಾಳೆಹಣ್ಣ ತಿನ್ನೋಣ, ಸರಿನಾ? ಆಮೇಲೆ ತಿಂದ್ಬಿಟ್ಟು ಹೊರಗಡೆ ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಕೆಲಸಕ್ಕೆ ಡಾಕ್ಯುಮೆಂಟ್ ಎಲ್ಲ ಕಳಿಸಿದ್ದೀನಿ. ಅವನೇನಾದರೂ ಫೋನ್ ಮಾಡಿ ಡ್ಯೂಟಿಗೆ ಬಾ ಅಂದರೆ ಹೋಗ್ತೀನಿ. ಏನು ಡ್ಯೂಟಿ ಅಂತ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಎಲ್ಲರಿಗೂ ಬಾಳೆಹಣ್ಣು ತಿನ್ನೋಣ. ಓಕೆ, ವೆಯ್ಟ್ ಮಾಡಿ. ಸೊ ಗೈಸ್, ಇವಾಗ ನಮ್ಮ ಫ್ರೆಂಡು ಮನೆ ಹತ್ರ ಬಂದಿದ್ದೀನಿ. ಬರ್ತಾನೋ ಇಲ್ಲ ನೋಡೋಣ. ಫೋನ್ ಮಾಡಿ ಕರೆದವನೇ. ಹಾಂ, ಬಂದ್ಬಿಟ್ಟ. ಸುಮ್ಮನೆ ಇಲ್ಲಿ ಕುತ್ಕೊಂಡಿದ್ರೆ ಇವಾಗ ಇವನು ಪಾನಿಪುರಿ ಇಸ್ಕೊಡ್ತವನೆ ನಮ್ಗೆಲ್ರಿಗೂ. ಇವಂಕ ಆಮೇಲೆ ನಂಕ ಟೋಟಲ್ 4 ಜನಕ್ಕೂ ಪಾನಿಪುರಿ ಇಸ್ಕೊಡ್ತಾನೆ. ತಿಂದ್ಬಿಟ್ಟು ಆಮೇಲೆ ಸಿಗೋಣ. ಅಲ್ಲಿವರೆಗೂ ನಂದು ಯಾವುದು ಖಾರ ಚೆನ್ನಾಗ ಖಾರ ಇಲ್ಲ ಯಜಮಾನ್. ನಾನು ಅರ್ಧಕ್ಕೆ ನೋಡಿ, ಇದು ಪಾನಿಪುರಿ ತಿಂತಾ ಇರೋದು. ಇದು ನಾನ್ ವೆಜ್ ಅಂತ ಹೇಗೆ ತಿನ್ನೋಣ. ತಿನ್ಬಿಟ್ಟು ಆಮೇಲೆ ಸಿಗೋಣ. ಸೊ ಗೈಸ್, ಇವಾಗ ಇವನು ಹೋಗ್ತಾ ಇದ್ದಾನೆ, ಎಲ್ಲರೂ ಹೊರಟೋಗಿದ್ದಾರೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ಇಷ್ಟೇ ಆಗಿದ್ದು. ಓಕೆ, ಟಾಟಾ, ಬೈ ಬೈ, ಸಿ ಯು. ನಾಳೆ ಸಿಗೋಣ.